ಸರ್ ಈಗ ಅದು ನಮ್ಮ ಖಾದಿ ಬಟ್ಟೆನ ತಿಂಗಳಲ್ಲಿ ಒಂದು ಸೆಕೆಂಡ್ ಶನಿವಾರ, ಒಂದು ಶನಿವಾರ ಅಷ್ಟೇ ಖಾದಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರು ಪ್ರತಿಯೊಬ್ಬರು ತೊಡಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿದೆ. ಆದರೆ ಅದು ಇನ್ನೂವರೆಗೂ ಇಂಪ್ಲಿಮೆಂಟ್ ಸರಿಯಾಗಿ ಆಗಿಲ್ಲ. ಅದರಿಂದ ನಮ್ಮ ಖಾದಿಗೆ ಉತ್ತೇಜನ ಸಿಗುತ್ತೆ, ನಮ್ಮ ಖಾದಿ ಕ್ಷೇತ್ರದಕ್ಕೆ ದುಡಿಯೋರಿಗೆಲ್ಲ ಅನುಕೂಲ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ದುಡಿಯೋರೆಲ್ಲ ಹಳ್ಳಿ ಮಂದಿ, ವಿಲೇಜಸ್ ವುಮೆನ್ಸ್, ಕೈಲಿಂದ ನೂಲುವುದು, ಕೈಲಿಂದ ನೇಯುವಂತ ಮಾಡುವ ಗ್ರಾಮೀಣ ಮಹಿಳೆಯರಿಗೆ ಇದರಿಂದ ಇನ್ನೂ ಹೆಚ್ಚಿನ ಉದ್ಯೋಗ ಸಿಗುತ್ತೆ, ಚಲೋ ಒಳ್ಳೆಯದಾಗತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಮತ್ತು ಆ ಪ್ರಕಾರ ನಾವು ಎಲ್ಲ ಥರದ ಬಟ್ಟೆಗಳನ್ನು ಸ್ಟಾಕ್ ಮಾಡಿ ರೆಡಿ ಮಾಡಿಸಿಟ್ಟಿದ್ವಿ. ಮತ್ತು ಜಾಕೆಟ್ಗಳು, ಅವ್ರ ಶರ್ಟು ಪ್ಯಾಂಟು ಎಲ್ಲ ರೀತಿಯಿಂದ ನಾವು ವ್ಯವಸ್ಥೆ ಮಾಡಿ ಇಟ್ಟಿವಿ. ಬಟ್ಟೆನೂ ಅದೆಲ್ಲ ಅವ್ರಿಗೆ ಯಾವ್ದು ಬೇಕು ಆ ಥರ ಕೊಡಲಿಕ್ಕೆ. ಆದರೆ ಜನವರಿಯಲ್ಲಿ ಏನು ಆರ್ಡ್ರ್ ಆಯಿತು ಅವಾಗೆ ಒಂದು ಸ್ವಲ್ಪ ಉತ್ಸಾಹ ತೋರಿದ್ರು. ಕೆಲವೊಂದು ಜನ ಬಂದರು, ನೋಡಿದ್ರು, ತೊಗೊಂಡ್ರು, ಹೋದರು. ಈ ಇತ್ತಿತ್ತಲಾಗಂತೂ ಯಾರೂ ತೊಗೊಳ್ತಾ ಇಲ್ಲ. ಈಗಂತೂ ಏನು ಅದರ ಬಗ್ಗೆ ಸುದ್ದಿನೇ ಇಲ್ಲ ಅನ್ನೋ ಥರ ಆಗಿದೆ. ಇದು ಸರ್ಕಾರದಿಂದ ಇನ್ನೂ ಒಮ್ಮೆ ಮತ್ತೆ ಹೊಳ್ಳಿ ಅವರಿಗೆ ಎಲ್ಲರಿಗೆ ತಿಳಿಪಡಿಸ್ಬೇಕು, ಸಾದರಪಡಿಸ್ಬೇಕಂತ ಅನಿಸ್ತಾ ಇದೆ. ನಾವು ಕೇಳ್ತಾ ಇದ್ದೀವಿ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಬರೆದಿದ್ದೀವಿ. ನಾವು ಇನ್ನೂ ಸರಿಯಾಗಿ ಸ್ಪಂದನೆ ಆಗಿಲ್ಲ. ಅದನ್ನು ಸರ್ಕಾರದಿಂದ ಇನ್ನೂ ಒಮ್ಮೆ ಪ್ರಯತ್ನ ಮಾಡಲಿ, ನಮ್ಮ ಖಾದಿ ಗ್ರಾಮೋದ್ಯೋಗಕ್ಕೆ ಒಳ್ಳೆಯದಾಗುವ ಸಲುವಾಗಿ ಮಾಡಲಿ ಅಂತ ನನ್ನ ಬೇಡಿಕೆ. ಸರ್ ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಸರ್ ತಮ್ಮ ಇದರಲ್ಲಿ? ನಮ್ಮ ಸಂಸ್ಥೆಯಲ್ಲಿ, ನಮ್ದು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದಲ್ಲಿ ನಮ್ಮ ಬಾಗಲಕೋಟೆ ಡಿವಿಷನ್ನಲ್ಲಿ ನೂಲುವ ನೇಯುವ ಮಹಿಳೆಯರ 1200 ಜನ ಇದ್ದಾರೆ, 1500 ಜನ. ರಾಷ್ಟ್ರಧ್ವಜ ತಯಾರಾಗುತ್ತೆ ನಮ್ಮದು. ರಾಷ್ಟ್ರಧ್ವಜದ್ದು ಈಗ ಬೇಡಿಕೆ ಭಾಳ ಕಡಿಮೆ ಆಗ್ತಾ ಇದೆ 2-3 ವರ್ಷದಿಂದ. ಅದು ಈಗ ಇದು ಸರ್ಕಾರ ನೌಕರಿಗೆ ಮಾಡಿದ್ದು ಒಂದು ಅನುಕೂಲ ಆಯ್ತು ನಮ್ಗೆ ಅಂತ ನಾವು ವಿಚಾರ ಮಾಡಿದ್ದೀವಿ. ಆದರೆ ಅದು ಇನ್ನೂವರೆಗೂ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ನಾವು ಎಲ್ಲ ಥರದ ಬಟ್ಟೆ ರೆಡಿ ಮಾಡಂತೂ ಇಟ್ಟಿದ್ದೀವಿ. ಇದನ್ನು ಜಾಕೆಟ್ಗಳು ಅವನ್ನೆಲ್ಲ ಟ್ರೈ ಕಲರ್ ಜಾಕೆಟ್ ಹೊಲಿಸಿದ್ವಿ ಈ ಸಾರಿ. ಆಗಸ್ಟ್ 15ಕ್ಕೆ ತೊಡುವಂಥ ಫಂಕ್ಷನ್ಗಳಲ್ಲಿ ತೊಡಬೋದು, ಯಾವಾಗಲಾದರೂ ಧರಿಸ್ಬೋದು. ಕೇಸರಿ ಬಿಳಿ ಹೆಸರು ಕಲರ್ದ ಜಾಕೆಟ್ಗಳು ಮತ್ತು ಬೇರೆ ಥರದ ಜಾಕೆಟ್ಗಳು, ಸಾದಾ ಜಾಕೆಟ್ ಎಲ್ಲವನ್ನೂ ಮಾಡಿಸಿದ್ದೀವಿ. ದಯಮಾಡಿ ಎಲ್ಲ ಸರ್ಕಾರಿ ನೌಕರರು ಬಂದು ನಮ್ಮಲ್ಲಿ ತೆಗೆದುಕೋಬೇಕಂತ ಕೇಳ್ತಾ ಇದ್ವಿ. ಮುಖ್ಯವಾಗಿ ರಿಜಿಸ್ಟರ್ಡ್ ಖಾದಿ ಇನ್ಸ್ಟಿಟ್ಯೂಷನ್ಸ್ ಇರ್ತಾವಲ್ಲ, ಸರ್ಟಿಫೈಡ್ ಖಾದಿ ಇನ್ಸ್ಟಿಟ್ಯೂಷನ್ಸ್, ಅಲ್ಲೇ ತಗೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಮತ್ತು ರಾಜ್ಯ ಸರ್ಕಾರದ ಖಾದಿ ಮಂಡಳಿಯಿಂದ ಅಧಿಕೃತವಾಗಿ ಸರ್ಟಿಫೈಡ್ ಆಗಿರುವಂಥ ಖಾದಿ ಸಂಘ ಸಂಸ್ಥೆಗಳಲ್ಲೇ ತೊಗೊಂಡ್ರೆ ನಮ್ಮ ಕೆಲಸಗಾರರಿಗೆ, ದುಡಿಯೋರಿಗೆಲ್ಲ ಅನುಕೂಲ ಆಗುತ್ತೆ. ಈಗ ಕೆಲವೊಂದು ಕಡೆ ಎಲ್ಲ ಡೂಪ್ಲಿಕೇಟ್ ಖಾದಿ ಭಂಡಾರಗಳು ಭಾಳ ಆಗಿದ್ದಾವೆ. ಅಲ್ಲಿ ಕಡಿಮೆ ರೇಟ್ನಾಗ ಖಾದಿ ಟೈಪ್ ಕಾಣುವಂಥವು, ಖಾದಿ ಅಲ್ಲ ಅದು ಮಿಲ್ ಬಟ್ಟೆನ ಖಾದಿ ಟೈಪ್ ಕಾಣುವಂಥ ಬಟ್ಟೆ ಮಾಡ್ತಾ ಇದ್ದಾರೆ. ಅದ್ರ ಕಡೆ ಭಾಳ ಜನ ಲಕ್ಷ್ಯ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ದಯಮಾಡಿ ಎಲ್ಲ ಸರ್ಕಾರಿ ನೌಕರಿಗೂ ಕೇಳ್ಕೊಳ್ಳೋದಂದ್ರೆ ರಿಜಿಸ್ಟರ್ಡ್ ಖಾದಿ, ಸರ್ಟಿಫೈಡ್ ಖಾದಿನ ತೊಡಬೇಕು, ಸರ್ಟಿಫೈಡ್ ಖಾದಿ ಸಂಸ್ಥೆಗಳಲ್ಲೇ ಖರೀದಿ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ತಮ್ಮಲ್ಲಿ ಸ್ಟಾಕ್ ಏನಿದೆ ಸರ್ ಸದ್ಯಕ್ಕೆ? ನಮ್ಮಲ್ಲಿ ಸಾಕಷ್ಟು ಸ್ಟಾಕ್ ಇದೆ ಸರ್. ಒಂದು ಸುಮಾರು ನಮ್ಮಲ್ಲಿ ಎಲ್ಲ ಸೇರಿ 20 ಕೋಟಿವರೆಗೂ ಬಟ್ಟೆ ಸ್ಟಾಕ್ ಇದೆ, ಎಲ್ಲ ಥರದ್ದು. ಅದರಲ್ಲಿ ಚದ್ದರು, ಜಮ್ಖಾನು, ಕಾರ್ಪೆಟ್ ಎಲ್ಲ ಸೇರಿಸಿ ಬಂತು. ನಾವು ಎಷ್ಟು ಬೇಕೋ ಅಷ್ಟು ಸಪ್ಲೈ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಮತ್ತೆ ತಾವು ಏನು ಮಾಡ್ತಿದ್ದೀವಿ? ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡೋದಂದ್ರೆ ಇನ್ನೂ ಒಮ್ಮೆ ಅದೇ ಆದೇಶವನ್ನು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳು, ಎಲ್ಲ ಇಲಾಖೆಗಳಿಗೆ ಕಳಿಸಿ ಆದಷ್ಟು ಖಾದಿ ಬಟ್ಟೆಯನ್ನು ಖರೀದಿ ಮಾಡುವ ಸಲುವಾಗಿ ಅವರಿಗೆ ಸೂಚನೆ ಕೊಡಬೇಕಂತ ನಾನು ವಿನಂತಿ.